ಟಿ ನರಸೀಪುರ ಪಟ್ಟಣದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಜಿಲ್ಲಾಧ್ಯಕ್ಷ ಶಾಂತರಾಜು ಅಧ್ಯಕ್ಷತೆಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ರೆಸಾರ್ಟ್ ಮಾಲೀಕ ಟಿಎನ್ ನಾರಾಯಣ್ ಯಾವುದೇ ಸರ್ಕಾರಿ ಅನುಮತಿಯನ್ನು ಪಡೆಯದೆ ಹಗಲು ರಾತ್ರಿ ಪೆಟ್ರೋಲ್ ಬೋಟ್ಗಳನ್ನು ನದಿಯಲ್ಲಿ ನಡೆಸುತ್ತಿದ್ದಾರೆ. ಅಲ್ಲದೆ ಬೋಟ್ಗಳಲ್ಲಿ ಡಿಜೆ ಸೌಂಡ್ ವ್ಯವಸ್ಥೆ ಅಳವಡಿಸಿ ಆರ್ಕೆಸ್ಟ್ರಾ ನಡೆಸುವುದರಿಂದ ಸಮೀಪದ ಗ್ರಾಮಸ್ಥರಿಗೆ ತೀವ್ರ ತೊಂದರೆ ಉಂಟಾಗಿದೆ ಎಂದು ತಿಳಿಸಿದರು. ರೆಸಾರ್ಟ್ ನಡೆಸಲು ಪ್ರವಾಸೋದ್ಯಮ ಇಲಾಖೆ ಮಾತ್ರ ಅನುಮತಿಯನ್ನು ನೀಡಿದೆ. ಆದರೆ ನದಿಯಲ್ಲಿ ಬೋಟ್ ಸಂಚಾರ, ಡಿಜೆ ಸೌಂಡ್ ಅಥವಾ ಇತರೆ ಚಟುವಟಿಕೆಗಳಿಗೆ ತಾಲೂಕು ಅಥವಾ ಜಿಲ್ಲಾ ಮಟ್ಟದ ಯಾವುದೇ ಇಲಾಖೆಯಿಂದ ಅನುಮತಿ ಪಡೆದಿಲ್ಲ ಎಂದು ಹೇಳಿದರು. ಏನಂತ ಹೇಳಬೇಕು ಅಂತಂದ್ರೆ, ಈಗ ಅಧಿಕಾರಿಗಳು ಯಾವ್ದು ಕೇರ್ ಮಾಡ್ತಾರೆ, ಯಾವ್ದೇ ಕಂಪ್ಲೇಂಟ್ ಮಾಡಿ ಎಷ್ಟು ಅಂತಾರೆ, ಓಕೆ ಆಯ್ತು ಅಂತಾರೆ. ಅದೇ ಯಾವುದೇ ಒಂದು ಅಂತ ಏನಾಗ ಹೇಳ್ತಾರೆ, 5 ನಿಮಿಷ ಆಫ್ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ಎಲ್ಲಾ ಅಧಿಕಾರಿಗಳು ಈ ರೆಸಾರ್ಟ್ಗೆ ಇನ್ಕ್ಲೂಡ್ ಆಗಿದ್ದಾರೆ. ಇದು ಸತ್ಯವಾದ ಮಾತು. ಮತ್ತೆ ಇನ್ನೊಂದು ಏನಂತಂದ್ರೆ, ನಮ್ಮ ಪಕ್ಕದಲ್ಲಿ, ನಮ್ಮ ಊರಿನ ಪಕ್ಕದಲ್ಲಿ ಒಂದು ತಿಂಟಿದೆ, ಗೊತ್ತಾ ನೋಡಿದ್ದೀರಾ? ತಿಂಟಿದೆ, ಅಲ್ಲಿ 100 ಪಕ್ಷಿಗಳು ಬರ್ತಾ ಇದ್ವು, ಕೊಕ್ಕರೆಗಳು, ತರ ಕೊಕ್ಕರೆಗಳು ಬರ್ತಿರ್ತವು. ಅಲ್ಲಿ ಯಾವ ಪ್ರಾಣಿಗಳು ಜೀವ ಮಾಡ್ತಾರೆ, ಯಾವ ಪ್ರಾಣಿಗಳು ಅಲ್ಲಿ ವಾಸ ಮಾಡ್ತಾರೆ, ಆ ಸೌಂಡ್ಗೆ ಪ್ರಾಣಿಗಳು ಹೊರದೆ ಬಿಟ್ಬಿಟ್ಟು ಆ ತಿಂಟಲ್ ನೋಡಿ ಗಮನಿಸಿರ್ತಾರೆ. ನೀವು ಯಾರಾದ್ರೂ ಹೋಗಿ ಮಾದೇವಿ ಬಿಟ್ಟರು ಅಲ್ಲಿ ಹೋಗಿ ತಿಂಟಲ್ ನೋಡಿ, ಆ ತಿಂಟಲ್ ಸಾವಿರಾರು ಪಕ್ಷಿಗಳು ಪ್ರತಿ ವರ್ಷ ಬಂದು ಅಲ್ಲಿ ನೋಡ್ತಿದ್ವಿ. ಒಂದು ಪಕ್ಷಿಗಳು ಇಲ್ಲಿ ಹೋದು. ಯಾಕಂತಂದ್ರೆ ಇದೇ ಸೌಂಡ್, ಈ ಸೌಂಡ್ ಇದ್ದರೆ ಆ ತಿಂಟಲ್ಲಿ ಒಂದು ಪ್ರಾಣಿಗಳು ಇಲ್ಲ. ಇದು ಕಾರಣ ಯಾರು? ಈ ಬೋರ್ಡ್ ಸೌಂಡ್. ಏನಕ್ಕೆ ಮಾಡ್ತಾ ಇದ್ದಾರೆ? ಸರ್ಕಾರ ಗೊತ್ತಿಲ್ಲ, ಇದು ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಎಲ್ಲಾ ವಿಚಾರ ಗೊತ್ತಿದೆ, ಆದ್ರೂ ಎಲ್ಲಾ ಪಾಯಿಂಟ್ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾವ ತರ ನಡೀತಿದೆ, ಒಳಗೆ ನಡೀತಿದೆ, ಹೊರಗೆ ನಡೀತಿದೆ ಅದಂತೂ ಗೊತ್ತಿಲ್ಲ. ಬಟ್ ಇದನ್ನ ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, 2 ಎಕರೆನ ಲೀಸ್ ತಕ್ಕಂತೆ ಅವರು ನನ್ನ ಏಷ್ಯನ್ ಹತ್ರ ಕೊಟ್ಟರು. 2 ಎಕರೆ ನಾವು ಲೀಸ್ ತಗೊಂಡಿದ್ವಿ. ಲೀಸ್ ತಕ್ಕಂತ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ ಗೌರ್ಮೆಂಟ್ ಇಂದ. 2 ಎಕರೆ ಅಂತಂದ್ರೆ ಟೋಟಲ್ ನಾವು ಪಕ್ಕದ ಸ್ಥಳೀಯ ವಿಚಾರಿಸಿದವಾಗ 7 ಎಕರೆ ಹೆಚ್ಚುವರಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು. 2 ಎಕರೆ ಅಂತಂದ್ಮೇಲೆ ಮಿಕ್ಕಿದ 3 ಎಕರೆನ ಇವ್ರು ಬಂದು ಯಾಕೆ ಸರ್ವೆ ಮಾಡಿಲ್ಲ? ಇವ್ರು ಯಾಕೆ ಸರ್ವೆ ಮಾಡ್ಬಿಟ್ಟು ತಕ್ಕ ನಿಮ್ ಜಾಗ ಇರ್ತಂತ ಯಾಕೆ ಸರ್ವೆ ಮಾಡ್ಬಿಟ್ಟು ಅದಕ್ಕೆ ಕಾಂಪೌಂಡ್ ಯಾಕೆ ಹಾಕಿಲ್ಲ? ನಾವು ಇದನ್ನ ಹೇಳ್ತಿರೋದು. ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಕಡೆ ಬದಿ ಈ ಕಡೆ ಬದಿಲಿ ಜನಗಳು ತಿರುಗಾಡಕ್ಕೆ ತೊಂದರೆ ಆಗ್ತಾ ಇದೆ. ನಾವು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಯಾರು ಸುಮ್ಮನೆ ತೆರವಾಗಿಲ್ಲ. ಇದಕ್ಕೆ ತಕ್ಕ ಹೋರಾಟ ಮಾಡ್ತೀವಿ ನಾವು. ಯಾರು ಆಕ್ಷನ್ ತಗೊಂಡಿಲ್ಲ, ಯಾರು ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬಲವಾದ ಹೋರಾಟಗಳು ಮಾಡ್ತೀವಿ ನಾವು. ಎಲ್ಲಾ ಶುಭಶಕ್ತಿಗಳಿಂದ ಹೋರಾಟ ಮಾಡ್ತೀವಿ ನಾವು. ದಯವಿಟ್ಟು ಸಂಬಂಧಪಟ್ಟವರು ಇದಕ್ಕೆ ಕೇರ್ ತಕ್ಕಂಡು ನಮ್ಮ ಜನರಿಗೆ ಸಾರ್ವಜನಿಕ ಪ್ರಾಣಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತೆ ದೂರದಿಂದ ಬರುತ್ತ ಪಕ್ಷಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ದಯವಿಟ್ಟು ಈ ನನ್ನ ಇದರಲ್ಲಿ ಮಾತಾಡಿರೋದು ಇದೊಂದೇ. ದಯವಿಟ್ಟು ಇದನ್ನ ಮಾಡ್ಕೊಡ್ಬೇಕು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ತಲಕಾಡು ಹೋಬಳಿ ಎಮ್ಗೆ ಪಂಚಾಯತಿ ಮತ್ತು ಡಿ ಶೆಟ್ಟಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬರುವ ಒಂದು ತಲಕಾಡು ಜಲಧಾಮ ರೆಸಾರ್ಟ್ ಬಗ್ಗೆ ದೂರು ಅರ್ಜಿ ಬಗ್ಗೆ ಕೊಟ್ಟಿದ್ರು. ಅದರ ಬಗ್ಗೆ ಒಂದು ಸುದ್ದಿಗೋಷ್ಠಿ ಮಾಡಿ ಈ ವಿಚಾರನ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತದವರಿಗೆ, ಪಂಚಾಯತ್ ವ್ಯಾಪ್ತಿಯವರಿಗೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋ ಉದ್ದೇಶವೇ ಇವತ್ತಿನ ಪ್ರೆಸ್ ಮೀಟ್ ಕಾರ್ಯಕ್ರಮ. ಎಮ್ಗೆ ಪಂಚಾಯತಿ ವ್ಯಾಪ್ತಿಗೆ ಬರುವ ತಲಕಾಡು ಜಲಧಾಮದ ಮಾಲೀಕರಾದ ನಾರಾಯಣರವರು ಪರಿಸರ ಮಾಲಿನ್ಯ ಅಧ್ಯಯನದ ಒಂದು
ಒಂದು ಅದಕ್ಕೆ ಸಂಬಂಧಪಟ್ಟಂತ ಜಾಗ ಇವತ್ತು ರೆಸಾರ್ಟ್ ಆಗಿ ಮಾರ್ಪಾಟಾಗಿದೆ. ಒಂದು. ಎರಡನೇದಾಗಿ ಬೀಸಟ್ಟಳ್ಳಿ ವ್ಯಾಪ್ತಿಗೆ ಬರುವ ಮುಡುಕೆರೆ ಸ್ಮಾರಕಟ್ಟದ ಪಕ್ಕದಲ್ಲಿರುವ ಒಂದು ರಿಸೆಪ್ಷನ್ ಜಾಗ, ಹಿಂದೆ ಒಬ್ಬ ಅದು ದಲಿತರ ಜಾಗ, ಅದನ್ನ ಪರ್ಚೇಸ್ ಮಾಡ್ಕೊಂಡು ಆ ಜಾಗದಲ್ಲಿ ರಿಸೆಪ್ಷನ್ ಮಾಡ್ಕೊಂಡಿದ್ದಾರೆ. ಆ ರಿಸೆಪ್ಷನ್ ಜಾಗ ನದಿಯ ತೀರನ ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದೆ. ಅಲ್ಲಿನ ರೈತರುಗಳು ಯಾವ್ದು ಓಡಾಡಕ್ಕಂತೂ ಆಗಲ್ಲ, ಒಂದು ಸ್ಕೂಟರ್ ಸಹ ತಗೊಂಡೋಗಕ್ಕಾಗಲ್ಲ. ಅಂತ ಜಾಗದಲ್ಲಿ ಆ ಕಡೆ ವ್ಯವಸಾಯ ಏನ್ ಮಾಡ್ಬೇಕು? ಎತ್ತಿನ ಗಾಡಿ ಓಡಾಡಕ್ಕಾಗಲ್ಲ, ಟ್ರಾಕ್ಟರ್ ಓಡಾಡಕ್ಕಾಗಲ್ಲ. ಆ ಜಾಗನೇ ಮುಚ್ಚಾಕ್ಬಿಟ್ಟಿದ್ರು. ನಾವು ಸ್ವಲ್ಪ ದಿನ ಗಲಾಟೆ ಮಾಡಿದ್ಮೇಲೆ ಅದನ್ನ ಓಡಾಡಕ್ ತೆಗೆದಿದ್ದಾರೆ. ಆಗ ಅದು ಸಂಪೂರ್ಣ ಮುಳುಗು ಪ್ರದೇಶ. ನದಿ, ಕಾವೇರಿ ನದಿ ನೀರೇನಾರ ಬಂದ್ರೆ ಅದು ಸಂಪೂರ್ಣವಾಗಿ ಮುಳುಗೋಗುತ್ತೆ. ಅಲ್ಲಿ ಕಟ್ಟಿರೋ ಜಾಗಕ್ಕೆ ನಮ್ಮ ಪಂಚಾಯತಿ ಬೀಸಟ್ಟಳ್ಳಿ ಪಂಚಾಯತಿ ವ್ಯಾಪ್ತಿಯಿಂದ ಯಾವುದೇ ರೀತಿ ಕಟ್ಟಡದ ಲೈಸೆನ್ಸ್ ಹೋಗಿಲ್ಲ. ಹಾಗಿದ್ದು ಕಟ್ಟಡನ ಕಟ್ಟಿದ್ದಾರೆ. ಜೊತೆಗೆ ಸಂಬಂಧಪಟ್ಟ KEB ಇಲಾಖೆಯಿಂದ ಯಾವುದೇ ರೀತಿ ಪರ್ಮಿಷನ್ ತಗೊಳ್ತಾರೆ, ಕರೆಂಟ್ ಸಹ ತೆಗೆಸ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾವ ರೀತಿ ತಗೊಂಡ್ರೆ ಗೊತ್ತಿಲ್ಲ. ಅದು ಅಧಿಕಾರಿಗಳೇ ಕೊಡ್ಬೇಕು. ಅದಕ್ಕೆ ಮಾಹಿತಿ ಇರ್ತಲ್ಲ, ಅವ್ರಿಗೂ ಹಾಕಿದೀವಿ. ಅವ್ರು ಉತ್ತರ ಕೊಡ್ಬೇಕು. ಅದಕ್ಕೆ ಕೊಟ್ಮೇಲೆ ಅದನ್ನ ತಿಳಿಸ್ತೀವಿ. ಈ ವಿಚಾರ ಸಂಬಂಧಪಟ್ಟಾಗೆ ಜಿಲ್ಲಾ ಪಂಚಾಯತ್ ಆಫೀಸ್ಗೆ ನಾವು ಕಂಪ್ಲೇಂಟ್ ಮಾಡಿದ್ವು. ಇಲ್ಲಿ ಹಗಲು ರಾತ್ರಿ ಅಂದ್ರೆ ಲೈಟ್ ಅಲ್ಲಿ ಬೋಟ್ ಎಲ್ಲ ಓಡಾಡುತ್ತೆ, ಸೌಂಡ್ ಇದೆ, DJ ಸಿಸ್ಟಮ್ ಇದೆ. ಸುಮಾರು ಆ ಬೋಟ್ ಅಲ್ಲಿ ಒಂದು 50 ಜನ ಕೂತ್ಕೋತಾರೆ. ಆ 50 ಜನಕ್ಕೆ ಅಲ್ಲಿ ಆರ್ಕೆಸ್ಟ್ರಾ ಸಿಸ್ಟಮ್ ಇದೆ, ಊಟ, ತಿಂಡಿ, ಕಾಫಿ ಎಲ್ಲಾ ತರ ವಗೇರಿಗಳು ಇದೆ. ಡ್ಯಾನ್ಸ್ ಸಹ ಮಾಡ್ತಾರೆ. ಅಲ್ಲಿಂದ ನೀರು ತುಂಬಾ ಕಲ್ಮಶವಾಗ್ತಾ ಇದೆ. ಅದು ಪಕ್ಕದಲ್ಲಿ ನಮ್ಮೂರಲ್ಲಿ ಒಂದು ತೆಪ್ಪಲ್ ಮಠ ಅಂತ ಇದೆ. ಅಲ್ಲಿ ಒಂದು ಚಾಕ್ಪೋಲ್ ಇದೆ. ಆ ಚಾಕ್ಪೋಲ್ ಇಂದ ಸುಮಾರು 70 ಹಳ್ಳಿಗೆ ಕುಡಿಯೋ ನೀರು ಸರಬರಾಜು ಆಗ್ತಾ ಇದೆ. ಆ ನೀರು ಶುದ್ಧವಾಗಿದೆ, ಶುದ್ಧವಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನಮ್ಗೆ ಲೆಟರ್ ಕೊಟ್ಟಿದ್ದಾರೆ. ಸೊ ಆ ನೀರು ಕಲ್ಮಶವಾಗಿದೆ ಅಂತ. ನೆಕ್ಸ್ಟ್ MK ಪಂಚಾಯತಿ ವ್ಯಾಪ್ತಿಯಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಯಾಕೆ ಅಂದ್ರೆ ಪರಿಸರ ನಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ಗೋಸ್ಕರ. ಒಂದೇ ಒಂದು ಕಾರಣಕ್ಕೋಸ್ಕರ ಅದನ್ನ MK ಪಂಚಾಯತ್ ಸಹ ಅವ್ರ ಲ್ಯಾಂಡ್ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ರೆಸಾರ್ಟ್ ನಡೆಸ್ಕೊಳ್ಳೋದು ಮಾತ್ರ ಕೊಟ್ಟರು. ಬೋಟ್ ನ ನದಿಲಿ ಯಾವುದೇ ರೀತಿಯ ಅಲ್ಲಿ ಓಡಾಡೋಕೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಅದು ಕಾರು ಕೊಟ್ಟಿದ್ದಾರೆ. ಆ ಕೊಟ್ಟಿರೋದು ಏನಿದ್ರು ಆ ಬೋಟ್ ನದಿ ಮೇಲೆ ತೇಲಕ್ಕೆ ಯೋಗ್ಯತೆ ಇದೆ ಅನ್ನೋದು ಮಾತ್ರ ಕೊಟ್ಟಿದ್ದಾರೆ ಹೊರತು ಇಲ್ಲಿ ಬೋಟಿಂಗ್ ನಡೆಸಿ ಅನ್ನೋ ಉದ್ದೇಶಕ್ಕೆ ಅವರು ಕೊಟ್ಟಿಲ್ಲ. ಆದ್ರೆ ಜಿಲ್ಲಾ ಪಂಚಾಯತ್ ಅವ್ರಿಗೆ ಅವರು ಡೈರೆಕ್ಟ್ ಆಗಿ ಹಾಕ್ಬಿಟ್ಟಿದ್ದಾರೆ. ಏನಂತ ನೀವು ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಬೋಟಿಂಗ್ ಮಾಡ್ಬೇಕು ಅನ್ನೋದಾದ್ರೆ ನೀವು ಅಲ್ಲಿ ಜಿಲ್ಲಾ ಪಂಚಾಯತ್ ಅವರಿಂದ ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ಇವರು ಜಿಲ್ಲಾ ಪಂಚಾಯತ್ ಇಂದ ಪರ್ಮಿಷನ್ ತಗೊಂಡಿಲ್ಲ. ಬೋಟಿಂಗ್ ವ್ಯವಸ್ಥೆ ಇದು ಅವ್ರು ಹೇಳಿದ ಒಂದ್ ಕಡೆ ಸರ್ವಿಸ್ ನಾವು ಕೊಟ್ಟಿದ್ದೀವಿ ಅನ್ನೋ ಒಂದು ಒಳ್ಳೆಯ ಒಂದು ಘಟಕದ ಮತ್ತೊಂದು ಘಟಕ್ಕೆ ಪ್ರಯಾಣಿಕರನ್ನ, ಪ್ರವಾಸಿಗರನ್ನ ಒಂದು ಕರೆದು ಮತ್ತೆ ಒಂದು ಕರೆದ ಈ ಕಡೆ ಬಿಡ್ತಕ್ಕಂಥದ್ದು ಅನ್ನೋದು ಅದರ ಅರ್ಥ. ಬೇರೆ ಬೇರೆ ಪರಿಸರ ಯಾವ ಪ್ರಯಾಣಿಕರಿಂದ ಅವ್ರು ಕರ್ಕೊಂಡಿದ್ದಾರೆ. ತಮ್ಮ ಒಂದು ರೆಸಾರ್ಟ್ ಅಂತಕ್ಕಂಥ ಗೆಸ್ಟ್ಗಳು ಯಾವ್ಯಾವ ಅತಿಥಿಗಳು ಅವರು ಮಾತ್ರ ಅವ್ರಿಗೆ ಸೀಮಿತವಾಗಿರ್ತಕ್ಕಂಥ ಬೋಟ್ಗಳು. ಇದು ಎಷ್ಟು ಮಟ್ಟ ಸರಿ ಅಂತ. ಹಾಗೆ ಅವರು ಬೋಟಿಂಗ್ ನಡೆಸ್ತಕ್ಕಂಥ ಒಂದು ಜಾಗ ಇದೆ ಅಲ್ಲ, ಈಗ ನಮ್ಮ ಅದರ ಸ್ನಾನಘಟ್ಟದ ಪಕ್ಕ ಇರ್ತಕ್ಕಂಥ ಜಾಗ. ಆ ವ್ಯಕ್ತಿ ಅಂತಂದ್ರೆ ರೆಸಾರ್ಟ್ ಓನರ್ ಮಾಲೀಕರಾದಂತ TN ನಾರಾಯಣ್ ಅವರು ಅಲ್ಲಿ ಕ್ರಯಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಕೇವಲ 20 ಗುಂಟೆ ಮಾತ್ರ. ಅಲ್ಲಿನ ಅಲಿಮಿಟೆಡ್ ಲ್ಯಾಂಡ್ 20 ಗುಂಟೆ ಅಲ್ಲದೆ ಮುಂದೆ ಒಬ್ಬರು ಜಾಗದ ಕುಟುಂಬಲಯಾದ ಅವರ ರೈತರು ಅವರು ಜಾಗನ ಅವ್ರನ್ನ ಎದುರಿಸಿ ಅವರು ಜಾಗನ ಬಿಡದೇನೆ ಎಲ್ಲಿ ತನಕ ಆಕ್ಯುಪೈ ಮಾಡ್ತಾರೆ ಆ ಜಾಗದಲ್ಲಿ ಅವರು ಬೋಟಿಂಗ್ ಕೆಲಸ ಮಾಡ್ತಾ ಇರೋದು ನೋಡಿ. ಬಿಟ್ಟಿಲ್ಲ ಅವರು ಒಬ್ಬರೇ ಈ ರೀತಿ ಮಾಡಿ ಇವರು ಬೋಟಿಂಗ್ ನಡೆಸ್ತಾ ಇದ್ದಾರೆ. ಹಗಲು ರಾತ್ರಿ ಜನಗಳು ತುಂಬಾ ತೊಂದರೆ ಇದ್ದಾರೆ. ಇದ್ರ ಬಗ್ಗೆ ಸ್ಥಳೀಯ ಜಿಲ್ಲಾಡಳಿತ ಎಚ್ಚೆತ್ತು ಅದನ್ನ ಸಂಪೂರ್ಣ ಬಂದ್ ಮಾಡಬೇಕು. ಮತ್ತೆ ಕಟ್ಟಡ ಈ ಕಡೆ ಇರೋದು ಅಕ್ರಮ ಕಟ್ಟಡ ಅವರು ವ್ಯವಹಾರ ನಡೆಸ್ತಾ ಇದ್ದಾರೆ. ಹೇಗೆ ಪಂಚಾಯತ್ ಅವರು ಕೊಡ್ತಾರೆ ನಮ್ಮ ಬೀಸಟ್ಟಳ್ಳಿ ಪಂಚಾಯತ್ ಅವರು ಅದ್ರ ಬಗ್ಗೆ ಕ್ರಮ ತಗೊಳ್ಳಿ. ಆ ಕಟ್ಟಡನ ಪೂರ್ತಿಯಾಗಿ ತೆರವುಗೊಳಿಸಿ ಅಂತ ನಾವು ಕಂಪ್ಲೇಂಟ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಅವ್ರು ಯಾವುದೇ ಕ್ರಮ ತಗೊಂಡಿಲ್ಲ. ವರ್ಷಕ್ಕೆ ಎಷ್ಟು ಟ್ಯಾಕ್ಸ್ ಬೇಕಾದ್ರೆ ಯಾವುದೇ ವ್ಯಕ್ತಿ ಅಕ್ರಮ ಹಣ ಸಂಪಾದಿಸಿ ವರ್ಷಕ್ಕೆ ಎಷ್ಟು ಟ್ಯಾಕ್ಸ್ ಅಂತ ಸರ್ಕಾರ ಕಟ್ಬೋದ? ಯಾವ್ದಾದ್ರು ರೂಲ್ ಇದೆಯಾ, ಕಾನೂನು ಇದೆಯಾ? ಕ್ರಮವಾಗಿ ಸಂಪಾದಿಸಿ ಅದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ತೆರಿಗೆ ಕಟ್ಟಿ ಸರ್ಕಾರಕ್ಕೆ ಅಂತ ಕಾನೂನು ಹೇಳುತ್ತೆ.
ಅದು ಇವ್ರು ಮಾಡದೆ ಇರೋದು ಅಕ್ರಮ ಕಟ್ಟಡ ನಡೀತಕ್ಕಂಥ ನಮ್ಮ ತೆರಿಗೆ ಕಟ್ತಾ ಇದಾರಲ್ಲ, ಅದು ಇಲ್ಲಿಗಲ್ ಆಕ್ಟಿವಿಟೀಸ್ ನಮ್ಮ ತೆರಿಗೆ ಬಂದು ಸಾಗಬಹುದು ಅನ್ನೋ ಉದ್ದೇಶ ಆಗ್ಬೋದು. ಹಾಗಾಗಿ ರೆಸಾರ್ಟ್ ಒಂದಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಇದ್ದೇ ಇಲ್ಲ. ಆ ಒಂದು ಕಾರಣಕ್ಕಾಗಿ ಅವರು ರೆಸಾರ್ಟ್ ನವರು ಮಾಲೀಕರು ಇಲ್ಲಿ ತನಕ ಏನೇನು ಅಕ್ರಮ ಚಟುವಟಿಕೆಗಳು ನಡೆಸ್ತಾ ಇದ್ದಾರೋ ಅದನ್ನ ಸಂಬಂಧಪಟ್ಟಂತ ಇಲಾಖೆಗಳು, ಸರ್ಕಾರ, ಹಲವು ಆಡಳಿತ, ಸ್ಥಳೀಯ ಜಿಲ್ಲಾಡಳಿತ, ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಅದನ್ನ ಬಂದ್ ಮಾಡಿಸಿ ಜನಗಳಿಗೆ ಅನುಕೂಲ ಮಾಡಿಕೊಟ್ಟು ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಸರಬರಾಜು ಆಗಬೇಕು. ಅಲ್ಲಿ ಇವತ್ತು ಮಾಲಿನ್ಯ ಇದ್ದೇನೆ, ಈಗ ಜಲ ಮಾಲಿನ್ಯ ಆಗ್ತಾ ಇದೆ, ಶಬ್ದ ಮಾಲಿನ್ಯ ಆಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ, ಹಾಗೆ ಜಲಚರ ಪ್ರಾಣಿಗಳು ಆ ಕಡೆ ತೀರದಲ್ಲಿ ಪೂರ್ತಿ ಅಂದ್ರೆ ಕಟ್ಟಪುರದ ನದಿ ತೀರದಲ್ಲಿ ಅದು ಭೀಕರಾಚಾರ ಇರ್ತಕ್ಕಂಥದ್ದು. ಆ ನದಿ ತೀರದಲ್ಲಿ ಪೂರ್ತಿ ಲೈಟ್ ಡೆಕೋರೇಟ್ ಮಾಡ್ಕೊಂಡಿದ್ದಾರೆ. ಅವರು ಪೂರ್ತಿ ಮಂದವಾದ ಬಿಡುಗು ಏನ್ ರಾತ್ರಿ ಹೊತ್ತು ಪೂರ್ತಿ ಎಷ್ಟೋ ದೂರ ಕಾವೇರಿ ನದಿ ತೀರಿಗೆ ಹೋಗ್ತಕ್ಕಂಥದ್ದು. ಅಷ್ಟು ಜನಸಂಚಾರಿತ ಪ್ರಾಣಿಗಳು ತೊಂದರೆ ಆಗುತ್ತೆ. ಪರಿಸರ ಮಾಲಿನ್ಯ ಲೆಕ್ಕರು ಗೊತ್ತಿಲ್ವಾ, ಮೀನುಗಾರಿಕೆ ಲೆಕ್ಕರು ಗೊತ್ತಿಲ್ವ ಇದು ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ದಯವಿಟ್ಟು ಮಾಧ್ಯಮ ಮಿತ್ರರು ಒತ್ತಾಯ ಮಾಡಿ ಸರ್ಕಾರದ ಮಟ್ಟ ತಿಳಿಸಿ ಇದನ್ನ ಸಂಪೂರ್ಣ ಬಂದ್ ಮಾಡಿಸಿ ಜನತೆಗೆ ಮತ್ತೆ ಆ ಪರಿಸ್ಥಿತಿ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ.